ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ವ್ಲಾಗ್. ಮಂಗಳವಾರದ ವ್ಲಾಗನ್ನು ನಾನು ಶುರು ಮಾಡಿದ್ದೀನಿ. ಬೆಳಗ್ಗೆ ಟೈಮ್ ಆಗಲಿ 10 ಗಂಟೆ ಆಗಿತ್ತು. ಸೊ ಬೇಗ ಕೆಲಸ ಎಲ್ಲ ಮುಗಿಸಿ ನಾವು ನಮ್ಮ ಫ್ಯಾಮಿಲಿ ಸಮೇತ ನಾವೆಲ್ಲ ದೇವಸ್ಥಾನಕ್ಕೆ ಹೊರಡಬೇಕಾಗಿತ್ತು. ಹಂಗಾಗಿ ಬೆಳಗ್ಗೆ ನಾನು ಯಾವುದೇ ವಿಡಿಯೋ ಮಾಡಿರಲಿಲ್ಲ. ಸೊ ಹೊರಡೋ ಸಮಯದಲ್ಲಿ ವಿಡಿಯೋ ಮಾಡ್ತಾ ಹಾಗೆ ಹೋದ್ವಿ. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದ್ದಿದ್ದರಿಂದ ಹಂಗಾಗಿ ನಾವೆಲ್ಲ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದಯವಿಟ್ಟು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಈ ವಿಡಿಯೋನ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಸ್ವಲ್ಪ ಮಟ್ಟಿಗಾದರೂ ಹೊರಗಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇಷ್ಟು ದಿನ ಮನೆ ಒಳಗೆ ವಿಡಿಯೋನ ನಾನು ಮಾಡ್ತಾಯಿದ್ದೆ. ಇವತ್ತು ದೇವಸ್ಥಾನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ಒಳ್ಳೆ ಕಂಟೆಂಟ್ಗಳನ್ನ ಕೊಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆದರೂ ನನಗೆ ಯಾಕೆ ಏನು ಅಂತ ಗೊತ್ತಿಲ್ಲ. ತುಂಬ ಸಬ್ಸ್ಕ್ರೈಬರ್ಸ್ ತುಂಬಾ ಕಡಿಮೆ ಇದೆ. ಹಾಗಾಗಿ ಅಷ್ಟೇ ಅಲ್ಲ, ವೀಡಿಯೋಸ್ ತುಂಬಾ ಇದೆ, ಆದರೆ ಸಬ್ಸ್ಕ್ರೈಬರ್ಸ್ ಮಾತ್ರ ತುಂಬಾ ಕಡಿಮೆ ಇದ್ದಾರೆ. ವ್ಯೂಸ್ ಕೂಡ ತುಂಬ ಕಡಿಮೆ ಇದೆ. ಏನು ಮಾಡೋಕ್ಕಾಗಲ್ಲ. ಪೂಜೆ ದರ್ಶನ ಎಲ್ಲ ಆದ ನಂತರ ನಾವು ದೇವಸ್ಥಾನದ ಹೊರಗಡೆ ಕೂತಿದ್ವಿ. ನನ್ನ ಮಗಳು ವಿಡಿಯೋನ ಈ ರೀತಿ ಕ್ಯಾಪ್ಚರ್ ಮಾಡ್ತಾಯಿದ್ಲು. ಹಂಗೆ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇರುವಂಥ ಒಂದು ರಜತಾದ್ರಿ ಹೋಟೆಲ್ಗೆ ಹೊರಟಿದ್ವಿ. ಮಧ್ಯಾಹ್ನದ ಊಟಕ್ಕೆ ಅಂತ ಅಂದ್ಬಿಟ್ಟು ಮನೆಗೆ ತುಂಬ ಲೇಟ್ ಆಗುತ್ತೆ ಅಂತ ಎಲ್ಲರೂ ಒಂದು ಹೋಟೆಲ್ಗೆ ಹೊರಟಿದ್ದೀವಿ. ನೀವು ನೋಡ್ಬೋದು, ಹೋಟೆಲ್ನಲ್ಲಿ ಎಲ್ಲ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಸೇಮ್ ಮನೆ ಊಟ ಥರನೇ ಇತ್ತು. ಹಾಗಾಗಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ಸೌತರ್ನ್ ಆ್ಯಂಡ್ ನಾರ್ತರ್ನ್ ಎಲ್ಲ ಥರದ ಡಿಶಸ್ಗಳು ಕೂಡ ಅಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಕೂಡ ಟೇಸ್ಟಿ ನೋಡಿದ್ವಿ, ತುಂಬಾ ಇಷ್ಟ ಆಯಿತು. ಹಂಗೆ ನಾವು ಗೋಬಿ ಮಂಚೂರಿ ಕೂಡ ತೊಗೊಂಡಿದ್ವಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ನೀವು ಕೂಡ ಆ ಹೋಟೆಲ್ಗೆ ಒಂದು ಸಾರಿ ವಿಸಿಟ್ ಮಾಡಿ, ಅಲ್ಲಿನ ಊಟ ಯಾವ ರೀತಿ ಇತ್ತು ಅಂತ ಒಂದು ಸಾರಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ನನ್ನ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ಹೋಟೆಲ್ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ನನ್ನ ಮೆನು ಯಾವ ರೀತಿ ಇದೆ ಅಂತ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬಾ ಊಟ ರುಚಿಯಾಗಿತ್ತು. ನಾವು ತೊಗೊಂಡಿದ್ದು ಇಷ್ಟೇ, ಫುಲ್ ಊಟ ತೊಗೊಂಡಿದ್ವಿ. ಪೂರಿ, ಮೊಸರು, ಆಮೇಲೆ ಬೀಟ್ರೂಟ್ ಪಲ್ಯ. ನಾವು ತೊಗೊಂಡಿದ್ದಂಥ ಊಟ ತುಂಬಾ ರುಚಿಯಾಗಿತ್ತು. ಅದ್ರ ಜೊತೆಗೆ ವೆಜ್ ಬಿರಿಯಾನಿ ಕೂಡ ತೊಗೊಂಡಿದ್ವಿ. ಎಲ್ಲರೂ ಸ್ವಲ್ಪನೇ ನಾವು ಟೇಸ್ಟ್ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ನಮ್ಮ ಫ್ಯಾಮಿಲಿ ಎಲ್ಲ ಯಾವ ರೀತಿ ಕೂತು ಊಟ ಮಾಡ್ತಾಯಿದ್ದಾರೆ ಅಂತ. ನೀವು ಕೂಡ ಖಂಡಿತ ಈ ಹೋಟೆಲ್ಗೆ ಹೋದಾಗ ಖಂಡಿತ ಯಾವ ರೀತಿ ಇತ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಮುಗಿದ ನಂತರ ನಾನು ಮನೆಗೆ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ನಾವು ಹೊರಗಡೆಯಿಂದ ಮನೆಗೆ ಬಂದ್ವಿ. ಆಗಲೇ ಇವಾಗ ಟೈಮ್ 3 ಗಂಟೆ ಆಗ್ತಾಯಿದೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೊರಡೋದಿತ್ತು, ಹಾಗಾಗಿ ನಾನು ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ದೇವಸ್ಥಾನ ಮತ್ತು ಅಲ್ಲಿನ ಪ್ಲೇಸ್ದೆಲ್ಲ ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಶಾರ್ಟ್ ವಿಡಿಯೋಸ್ಗಳನ್ನೇ ಜಾಸ್ತಿ ಮಾಡ್ತಾಯಿದ್ದೆ, ಅದನ್ನು ಕೂಡ ಹಾಕ್ತಿದ್ದೆ. ಹಾಗಾಗಿ ಲಾಂಗ್ ವಿಡಿಯೋಸ್ನ ಸ್ವಲ್ಪ ಕ್ಯಾಪ್ ತೊಗೊಂಡಿದ್ದೀನಿ. ಲಾಂಗ್ ವಿಡಿಯೋ ರೆಡಿ ಕೂಡ ಆಗಿದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಖಂಡಿತ ಒಂದು ಲೈಕನ್ನು ಕೊಡಲೇಬೇಕು.